ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ಇನ್ನು ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ದಿನಪತ್ರಿಕೆ ಓದುವುದು ಕಡ್ಡಾಯ ಎಂದು ಹೇಳಿದಂಥ ರಾಜ್ಯ ಸರ್ಕಾರದ ಒಂದು ಮಹತ್ವದ ಆದೇಶದ ಬಗ್ಗೆ ನಾವು ಇವತ್ತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ನೋಡಿ, ಶಾಲೆಯಲ್ಲಿ ಇನ್ನು ಮಕ್ಕಳು ನಿತ್ಯ ಕನ್ನಡ ಪತ್ರಿಕೆ ಓದಬೇಕು ಅನ್ನುವಂಥದ್ದು. ಬೆಳಗ್ಗಿನ ಪ್ರಾರ್ಥನೆಯ ನಂತರ 10 ನಿಮಿಷ ಪತ್ರಿಕೆ ಓದಿಸಿ ಶಿಕ್ಷಣ ಇಲಾಖೆ ಆಯುಕ್ತರಿಂದ ಸುತ್ತೋಲೆಯನ್ನು ಬಂದಿದೆ ಅನ್ನುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂಥ ಸಿದ್ಧತೆ, ಪ್ರಚಲಿತ ವಿದ್ಯಮಾನಗಳ ಸಾಮಾನ್ಯ ಜ್ಞಾನ ವೃದ್ಧಿಗೆ ಈ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಆಗಿದೆ ಅನ್ನುವಂಥದ್ದು. ನೋಡಿ ಏನಿದೆ, ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇನ್ನು ಮುಂದೆ ವಿದ್ಯಾರ್ಥಿಗಳು ಕನ್ನಡ ದಿನಪತ್ರಿಕೆಗಳನ್ನು ಓದುವುದು ಕಡ್ಡಾಯ ಎಂದು ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಅನ್ನುವಂಥದ್ದು. ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿ ಇನ್ನು ಮುಂದೆ ಕನ್ನಡ ದಿನಪತ್ರಿಕೆಗಳನ್ನು ಓದುವುದನ್ನುವಂಥದ್ದು ಕಡ್ಡಾಯ ಅನ್ನುವಂಥದ್ದು ಸರ್ಕಾರ ಈಗಾಗಲೇ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಯಾಕೆ ಅಂತಂದರೆ, ವಿದ್ಯಾರ್ಥಿಗಳ ಭಾಷಾ ಕೌಶಲ ಹಾಗೂ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಅನ್ನುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ನಿಷೇಧಿಸುವ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಿದ್ದು, ಅದರ ಮುಂದಿನ ಭಾಗವಾಗಿ ಈ ಶೈಕ್ಷಣಿಕ ಸುಧಾರಣೆ ಜಾರಿಗೆ ಬಂದಿದೆ. ಈ ನೂತನ ನಿಯಮವು ಮಕ್ಕಳನ್ನು ಬಾಹ್ಯ ಜಗತ್ತಿನ ವಿದ್ಯಮಾನಗಳೊಂದಿಗೆ ಸಂಪರ್ಕಿಸಲು ಮತ್ತು ಅವರಲ್ಲಿ ಓದುವ ಆಸಕ್ತಿ ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಇಲಾಖೆ ವಿಶ್ವಾಸ ವ್ಯಕ್ತಪಡಿಸಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಯವರು ಬಜೆಟಲ್ಲಿ ಹೇಳಿದ್ದಾರೆ. ಏನಪ್ಪ ಅಂತಂದರೆ, 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಅಥವಾ ಸಾಮಾಜಿಕ ಜಾಲತಾಣಗಳಾದಂಥ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮುಂತಾದ ಸಾಮಾಜಿಕ ಜಾಲತಾಣಗಳನ್ನು ಬಳಕೆಯ ನಿಷೇಧವನ್ನು ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಒಂದು ಆ್ಯಕ್ಟನ್ನು ಮಾಡ್ತಾರೆ ಅನ್ನುವಂಥ ಅದರ ಭಾಗವಾಗಿ ಇವತ್ತು ಈ ಒಂದು ಪತ್ರಿಕೆ ಓದು ಅನ್ನುವಂಥದ್ದು ಕಡ್ಡಾಯಗೊಳಿಸಿದೆ. ನೋಡಿ, ನೆಕ್ಸ್ಟ್ ಮುಂದುವರೆದು, ಈ ಆದೇಶದ ಹಿನ್ನೆಲೆ ಮತ್ತು ಉದ್ದೇಶ ಏನು ಅಂದರೆ, ಆದೇಶವನ್ನು ಯಾಕೆ ಹೊರಡಿಸಿದ್ದಾರೆ, ಅದರ ಒಂದು ಉದ್ದೇಶ ಏನು ಅನ್ನುವಂಥದ್ದು ನೋಡಿ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಡಿಜಿಟಲ್ ಯುಗದಲ್ಲಿ ಮಕ್ಕಳು ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ ವ್ಯಸನಕ್ಕೆ ತುತ್ತಾಗುತ್ತಿರುವುದನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂದರೆ ಮಕ್ಕಳು ಓದುವುದನ್ನು ಬಿಟ್ಟು, ಪುಸ್ತಕವನ್ನು ಬಿಟ್ಟು ಆನ್ಲೈನ್ನಲ್ಲಿ ಮತ್ತು ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ, ಮೊಬೈಲ್ನಲ್ಲಿ ಹೆಚ್ಚು ಅದನ್ನು ಬಳಸಿ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸೋದಕ್ಕೋಸ್ಕರನೇ ಈ ಒಂದು ದಿನಪತ್ರಿಕೆ ಓದು ಅನ್ನುವಂಥದ್ದು ಬೆಳಗಿನ ಸಮಯದಲ್ಲಿ ಜಾರಿಗೆ ತರಲಿಕ್ಕೆ ಮುಖ್ಯ ಉದ್ದೇಶವನ್ನು ಹಾಕಿಕೊಂಡಿದೆ ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ಮುಂದುವರೆದು, ಇದರ ಒಂದು ಪ್ರಮುಖ ಅಂಶಗಳು ಏನು, ದಿನಪತ್ರಿಕೆ ಓದನ್ನು ಕಡ್ಡಾಯಗೊಳಿಸಿದಂಥ ಸರ್ಕಾರ ಇದರ ಒಂದು ದಿನದ ಪ್ರಮುಖ ಅಂಶಗಳು ಏನೇನದಾವ ನೋಡಿ. ಯಾರಿಗೆ ಅನ್ವಯ ಆಗುತ್ತೆ ಅನ್ನುವಂಥದ್ದು, ಈ ಒಂದು ಆ್ಯಕ್ಟು ಶಾಲೆಗಳಲ್ಲಿ ದಿನಪತ್ರಿಕೆ ಓದು ಅನ್ನುವಂಥದ್ದು ಯಾರಿಗೆ ಅನ್ವಯ ಆಗುತ್ತೆ? ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಈ ನಿಯಮ ಅನ್ವಯಿಸುತ್ತದೆ. ಎಲ್ಲ ಗೌರ್ಮೆಂಟ್ ಆಗಿರ್ಬೋದು, ನಾನ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಶಾಲೆಗಳಿಗೂ ಕೂಡ ಈ ಒಂದು ನಿಯಮವನ್ನು ಅನ್ವಯ ಆಗುತ್ತೆ ನೋಡಿ. ಅಷ್ಟೇ ಅಲ್ಲದೆ ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳಿಗೂ ಇದು ಕಡ್ಡಾಯವಾಗಿದೆ. ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮುಂತಾದ ವಸತಿ ಶಾಲೆಗಳಿಗೂ ಕೂಡ ಇದು ಕಡ್ಡಾಯ ಆಗಿದೆ ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ಯಾವ ಸಮಯದಲ್ಲಿ ಓದಬೇಕು ನೋಡಿ. ಸಮಯ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸಮಯ ಯಾವಾಗ? ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಯ ನಂತರ ಕನಿಷ್ಠ 10 ರಿಂದ 15 ನಿಮಿಷಗಳ ಕಾಲ ವಿದ್ಯಾರ್ಥಿಗಳು ಕನ್ನಡ ದಿನಪತ್ರಿಕೆಗಳನ್ನು ಓದಬೇಕು ಅಂತಂದರೆ, ನಾವು ಸಾಮಾನ್ಯವಾಗಿ 9:45 ಅಥವಾ 9:50ಕ್ಕೆ ನಾವು ಪ್ರೇಯರನ್ನು ಸ್ಟಾರ್ಟ್ ಮಾಡಿದಾಗ, ಆವಾಗ ಪ್ರೇಯರ್ ಮುಗಿದ ನಂತರ ನಾವೇನು ಮಾಡಬೇಕು, 10 ರಿಂದ 15 ನಿಮಿಷಗಳ ಕಾಲ ಈ ಒಂದು ಕನ್ನಡ ದಿನಪತ್ರಿಕೆಗಳನ್ನ ಓದಲಿಕ್ಕೆ ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು. ನೋಡಿ, ಯಾವ ಪತ್ರಿಕೆಗಳನ್ನು ಓದಬೇಕು ಹಾಗಾದರೆ ವಿದ್ಯಾರ್ಥಿಗಳು ನೋಡಿ. ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಯಾವುದೇ ಕನ್ನಡ ದಿನಪತ್ರಿಕೆಗಳನ್ನು ಓದ್ಬೋದು. ಆಗಲೇ ಹೇಳಿದ್ದಾರೆ, ಏನಪ್ಪ, ಕನ್ನಡ ಪತ್ರಿಕೆಗಳು ಯಾವುದಾದ್ರೂ ಅವರು ಓದಬೇಕು ಅನ್ನುವಂಥದ್ದು. ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ಕನ್ನಡಪ್ರಭ ಆಗಿರ್ಬೋದು, ವಿಜಯ ಕರ್ನಾಟಕ ಆಗಿರ್ಬೋದು, ಯಾವ್ದು ಬೇಕಾಗುತ್ತಾ ಮಕ್ಕಳಿಗೆ ಇಷ್ಟವಾದಂಥ ಒಂದು ದಿನಪತ್ರಿಕೆಗಳನ್ನು ಇಲ್ಲಿ ಮಗು ಓದಲಿಕ್ಕೆ ಅವಕಾಶ ಕೂಡ ಇದೆ. ನೋಡಿ, ಪತ್ರಿಕೆ ಓದೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಪ್ರಯೋಜನಗಳಾಗ್ತವೆ ಇದನ್ನು ಕೂಡ ಒಂದು ತಲೆಯಲ್ಲಿಟ್ಕೊಂಡು ಈ ಒಂದು ಆ್ಯಕ್ಟನ್ನು ಜಾರಿಗೆ ಮಾಡಲಾಗಿದೆ ಅನ್ನುವಂಥದ್ದು ಸುತ್ತೋಲೆ. ನೋಡಿ, ಸಾಮಾನ್ಯ ಜ್ಞಾನ ಹೆಚ್ಚುತ್ತೆ ಅನ್ನುವಂಥದ್ದು. ಅಂದರೆ ಪ್ರತಿದಿನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ದಿನಪತ್ರಿಕೆಗಳನ್ನು ಓದೋದರಿಂದ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡುತ್ತದೆ ಅನ್ನುವಂಥದ್ದು. ಅಂದರೆ ರಾಷ್ಟ್ರದಲ್ಲಿ ಯಾವೆಲ್ಲ ಅಧಿಕಾರಿಗಳು, ಯಾವೆಲ್ಲ
ಹೌದಾ ಸಂಸದರು, ಶಾಸಕರು ಮತ್ತು ಪ್ರಚಲಿತ ವಿದ್ಯಮಾನಗಳು ಏನೆಲ್ಲ ಆಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಸಾಮಾನ್ಯ ಅರಿವು ಇಲ್ಲಿ ಮೂಡುತ್ತೆ ಅನ್ನುವಂಥದ್ದು ಮಕ್ಕಳಿಗೆ. ನೆಕ್ಸ್ಟ್ ಎರಡನೇದಾಗಿ ಭಾಷಾ ಪ್ರೌಢಿಮೆ ಅನ್ನುವಂಥದ್ದು. ಹೊಸ ಪದಗಳ ಪರಿಚಯವಾಗೋದ್ರಿಂದ ಪದ ಸಂಪತ್ತು ಹೆಚ್ಚುತ್ತದೆ ಮತ್ತು ಬರವಣಿಗೆಯ ಶೈಲಿ ಉತ್ತಮಗೊಳ್ಳುತ್ತದೆ. ಅಂದರೆ ಹೊಸ ಹೊಸ ಪದಗಳು ಕೂಡ ಇಲ್ಲಿ ಮಕ್ಕಳು ಕಲಿತಾರೆ ಅನ್ನುವಂಥ ದಿನಪತ್ರಿಕೆಗಳಿಂದ. ಆದ್ದರಿಂದ ಈ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ನೆಕ್ಸ್ಟ್ ಮೂರನೇದು ಮುಂದುವರೆದು ಮತ್ತು ಇನ್ನೇನೇ ಉಪಯೋಗ ಇದೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂಡ ಇಲ್ಲಿ ಅನುಕೂಲ ಆಗಲಿಕ್ಕೆ ಮಕ್ಕಳಿಗೆ ಸಹಾಯಕಾರಿಯಾಗುತ್ತೆ. ಭವಿಷ್ಯದ ವಿವಿಧ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸಲು ಇದು ಅಡಿಪಾಯವಾಗಲಿದೆ. ಅಂತಂದರೆ ನಾವು ಬುನಾದಿ ಚೆನ್ನಾಗಿದ್ದರೆ ನಾವು ಬಿಲ್ಡಿಂಗನ್ನು ಕೂಡ ಚೆನ್ನಾಗಿ ಕಟ್ಬೋದು. ಅದೇ ರೀತಿಯಾಗಿ ನಾವು ಭವಿಷ್ಯದಲ್ಲಿ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಈಗಲಿಂದನೇ ಅವರಿಗೆ ನಾವೇನು ಮಾಡಬೇಕು, ಪ್ರಚಲಿತ ಒಂದು ವಿದ್ಯಮಾನಗಳ ಜೊತೆಗೆ ಪತ್ರಿಕೆಯಲ್ಲಿ ಬರುವಂಥ ವಿವಿಧ ವಿಷಯಗಳ ಕುರಿತು ಮಕ್ಕಳಿಗೆ ಮಾಹಿತಿಯನ್ನು ನೀಡಿದ್ದೇ ಆದರೆ ಮುಂದೊಂದಿನ ಪರೀಕ್ಷೆಗಳನ್ನು ಕೂಡ ಸುಲಭವಾಗಿ ಅವರು ಪಾಸ್ ಮಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟು ಆರೋಗ್ಯ ಅನ್ನುವಂಥದ್ದು. ಮೊಬೈಲ್ ಬಳಕೆಯಿಂದ ಉಂಟಾಗುವ ಏಕಾಗ್ರತೆ ಕೊರತೆ ಮತ್ತು ದೃಷ್ಟಿದೋಷದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದು ಸಹಾಯಕಾರಿ. ಅಂದರೆ ಹೆಚ್ಚು ಮಕ್ಕಳು ಮೊಬೈಲನ್ನು ವ್ಯಸನಿಗಳಾಗಿರೋದನ್ನ ಅದನ್ನು ತಪ್ಪಿಸಲಿಕ್ಕೆ ಇದು ಒಂದು ಕೂಡ ಮುಖ್ಯ ಕಾರಣ. ಇದರಿಂದ ಮಕ್ಕಳ ಒಂದು ಆರೋಗ್ಯವನ್ನು ನಾವಿಲ್ಲಿ ಕಾಪಾಡ್ಬೋದು ಅನ್ನುವಂಥ. ಇಷ್ಟ ಆಗಿತ್ತು ನೋಡಿರಿ ಇವತ್ತಿನ ಒಂದು ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ದಿನಪತ್ರಿಕೆ ಓದೋನ್ನು ಕಡ್ಡಾಯಗೊಳಿಸಲಿಕ್ಕೆ ಮಾಡಿದಂಥ ಒಂದು ಸುತ್ತಲೇ ಒಂದು ಪ್ರಮುಖ ಅಂಶ ಅನ್ನುವಂಥದ್ದು. ಧನ್ಯವಾದಗಳು.